ಮಾಡಿಲ್ಲ, ನೀರಿಲ್ಲ ಏನಿಲ್ಲ, ಜಾಕಿಲ್ಲ ಏನಿಲ್ಲ. ಇಷ್ಟು ಬಿಸಿಲಾಗು ನಾಷ್ಟಾಗೇನು ಉಪ್ಪಿಟ್ಟು ಮಾಡಿ ಇಷ್ಟು ಬಿಸಿಲೈತಿ. ನೀರಿದ್ರೆ ಜಾಕ ಮಾಡಕ್ಕೆ ಬರ್ತಿತ್ತು, ನೀರಿಲ್ಲ ಏನಿಲ್ಲ. ಮಧ್ಯಾಹ್ನ ಊಟಕ್ಕೆ ಏನು ಮಾಡತ್ತಿ? ಅನ್ನ ಸಾರು, ಬ್ಯಾಳೆ ಒಗ್ಗರಣೆ ಕುದಿ ಸುಟ್ಟಿದ್ದಲ್ಲ ಬ್ಯಾಳೆ. ಹೊಡ್ಯಾಕ ಬರತ್ತಿಲ್ಲ ಅವ್ನ ಒಂದು ದಿನಾಗ 4 ಹೋಳ ಮಾಡ್ಬೇಕಷ್ಟು. ಸಣ್ಣಗೆ ಮಾಡಿದ್ರೆ ಹೊಡಿದೇ ಇಲ್ಲ. ಅದಕ್ಕೆ ಮನೆ ಮಾಡಿದ್ದು ಹೊಡೆದಿನೇ ಇಲ್ಲ. ಹಂಗಾದ್ರೆ ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ. ನೀರು ಕಮ್ಮಿ ಆಗ್ಬೇಕು, ಬ್ಯಾಳೆ ಸ್ವಲ್ಪ ಚಲೋ ಹಾಕ್ಬೇಕು. ಬ್ಯಾಳೆ ಒಗ್ಗರಣೆ ಹಾಕಿ ಅನ್ನಕ್ಕಿಟ್ಟು ಉಪ್ಪಿಟ್ಟಿಗೆ ಸಕ್ಕರೆ ಹಾಕಿದ್ದೆ ಇಲ್ಲ? ಸಿಹಿ ಆಗಿತ್ತು. ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿದ್ದೆ, ಏನೂ ಹಾಕಿಲ್ಲ. ಅನ್ನಕ್ಕಿಡು ಒಂದು ಪಾತ್ರೆ ಕರೆದು ಅನ್ನ ಸಾರು ಊಟ ಮಾಡಿ ನೋಡೋದು. ಸಾಯಂಕಾಲ ಹೋಗಿ ತೊಗೊಂಬರಕ್ಕೆ ನೋಡ್ರಿ. ಚಿಂಟಿ ಇಲ್ಲಿ ಮಕ್ಕೊಂಡತಿ. ಇದು ಕರಿದು ಅಲ್ಲೇ ನೋಡ್ರಿ ಖಾಲಿ ಅಂತ ಹೆಸರು ಟಿವಿದು ಊಟ ಮಾಡಾಕತ್ತೈತಿ. ನನ್ನ ಮಗಳು ತರಕಾರಿ ತೊಗೊಂಬರ್ತೀನಿ ಅಂತ ಹೋಗ್ಯಾಳ್ರಿ. ಬಾಂಡೆ ತಿಕ್ಬೇಕ್ರಿ ಈಗ. ನನ್ನ ಮೇಲೆ ಬ್ಯಾಳಿ ಎಲ್ಲ ಹೆಂಗಿದಾಗೈತಿ ನೋಡ್ರಿ. ಕುಕ್ಕರ್ ಮೇಲೆ ನಿಂದು ಹಿಂಗೆ ಕುಕ್ಕರ್ ಮೇಲೆ ಹಾಕ್ಬೇಕಲ್ರಿ ಬ್ಯಾಳಿ. ನೀರು ಭಾಳ ಹಾಕಿಬಿಟ್ಟಾಳ್ರಿ ನನ್ನ ಮಗಳು, ಹಾಗಾಗಿ ಹಿಂಗೆಲ್ಲ ಆಗಿಬಿಟ್ಟೈತಿ ನೋಡ್ರಿ. ಹಾಲು ಬಿಸಿಲಿಗೆ ಎಲ್ಲ ಒಡೆದು ಹೋಗ್ಬಿಟ್ಟವು ನೋಡ್ರಿ. ನನ್ನ ಫ್ರಿಜ್ ಅದು ಇಲ್ಲರಿ, ಅದಕ್ಕೆ ಒಡೆದ್ಬಿಟ್ಟವು ನೋಡ್ರಿ ಫ್ರೆಂಡ್ಸ್. ಹಾಲೆಲ್ಲ ಬಿಸಿಲು ಭಾಳ ಅಲ್ರಿ. ಅದ್ರ ಬೇರೆ ಇದು ತಗಡಿಂದಲ್ರಿ ನಮ್ಮ ಮನೆ, ಅದ್ರ ಬೇರೆ ಲೈಟ ಇದೆ ಎಲ್ಲ ಕೆಳಗೆ ಭಾಳ ಕೆಳಗೈತ್ರಿ. ಹಾಗಾಗಿ ಹಾಲು ಆತ ಏನಾತ ಲಗುನ ಒಡೆದು ಬಿಡ್ತೈತ್ರಿ. ನೀರು ಕುಡಿಯೋಕೆ ಹೋಗ್ಬೇಕ್ರಿ. ನೀರು ಆ ನಮ್ಮನೆ ಬಿಸಿ ನೋಡ್ರಿ. ಫ್ರಿಜ್ ಇದ್ದಾರೆ ಚಲೋ ರೀ. ಆದರೂ ಬ್ಯಾಸಿಯಾಗ ತಣ್ಣಂದು ಭಾಳ ಕುಡಿಬಾರ್ದು ಅಂತಾರೆ ರೀ, ಹೆಲ್ತಿಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳ್ತಾರೆ ಡಾಕ್ಟ್ರು. ಅದ್ರ ಸಮಾಧಾನ ಆಗ್ಬೇಕಂತ ಹೇಳಿ ಕುಡಿದ ರೀ ತಣ್ಣಗೆ ನೀರು. ಆದ್ರೆ ನಮ್ಮ ಮನ್ಯಾಗ ಫ್ರಿಜ್ ಗಿಜ್ ಏನಿದ್ರಿ ಇದ್ದಿದ್ವಿ ಎಲ್ಲ ಮಾರಿಬಿಟ್ಟೇವ್ರಿ. ನಾವು ಸ್ವಲ್ಪ ಪರಿಸ್ಥಿತಿ ಗಂಭೀರ ಆಗಿತ್ತು, ಅದ್ರ ಸಂಬಂಧ ಬಾಂಡೆ ಇಟ್ಟು ಹೋಗ್ಯಾಡ್ರಿ ನನ್ನ ಮಗಳಿಗೆ. ತರಕಾರಿ ತೊಗೊಂಬರಕ್ಕೆ ಬಾಂಡೆ ತಿಕ್ಬೇಕ್ರಿ ಈಗ. ಏನಿದೆ ಈಗ ಊಟ ಹಾಕ್ಬೇಕಂದ್ರೆ ಬಂದು ಉಂಡು ಹೋಗೈತ್ರಿ. ಅದು ಕಾಳಿಗೆ ಅದು ಕಾಳು ನನಗೂ ಹಾಕಂತಾರೆ ರೀ. ತಡ್ಕೊಳ್ಳೋದಿಲ್ಲ ಏನಿಲ್ಲ, ಬರೀ ಟಾಯ್ಲೆಟ್ ಮಾಡ್ತಾರೆ. ಅದು ತಿಂದು ಹಾಕಂತ ಚಲೋ ಮಾಡಿಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಸೋಗ್ ಮಾಡ್ತೈತೆ ನೋಡ್ರಿ. ಇದು ಹೆಂಗೆ ಸೋಗ್ ಮಾಡ್ತೈತೆ ನೋಡ್ರಿ. ಕುಂದ್ರೋದು ಮಾತಾಡೋದು ಎಲ್ಲ ಸ್ಟೈಲ್ ಮಾಡ್ತೈತೆ ನೋಡ್ರಿ. ಮತ್ತು ಕಣ್ಣು ಮುಚ್ಚೋದು ತೆಗಿಯೋದು ನೋಡಿದಮ್ಮಿ. ಬಾಂಡೆ ತಿಕ್ಕಿಂದು ಕಸ ಹೊಡಿಬೇಕು ನೋಡಿದ್ದೇನೆ. ಕಸ ಹೊಡಿಬೇಕಾದ್ರೆ ಬಾಂಡೆ ತಿಕ್ಕೊಡ್ಬೇಕಂತ ಹೊಡಿಬೇಕು. ಬಾಗ್ಲ ಕಸ ಹೊಡೆದು ನೀರು ಹಾಕಿಬಿಡು. ಟಮಾಟಿ 20 ಅಂದ್ರವ, 10 ರೂಪಾಯಿ ಎಲ್ಲಿ ಇಲ್ಲ ಅಂತ. 20 ಅಂದ್ರೆ ಅವು 5 ರೂಪಾಯಿ ನೋಡಿ ಮಜ್ಜಿಗೆ. 5 ರೂಪಾಯಿ ಮಜ್ಜಿಗೆ. ಅದ್ರ ಊಟ ಇದ್ದಿದ್ದಿಲ್ಲ ಬ್ಯಾಡ ಅಂದ್ರೆ ನಮ್ಮಲ್ಲಿ ಮತ್ತೆ ತೊಗೊಂಬಂದ್ರಿ. ನೀನೇನ ತೊಗೊಂಬಂದಿದ್ರಿ? ಇನ್ನೊಂದು ಪ್ಯಾಕೆಟ್ ಐತಿ ಚಾಕ್ಲೇಟ್. ಇಲ್ಲ 2 ಪ್ಯಾಕೆಟ್. ಅಯ್ಯಯ್ಯ ಚಾಕ್ಲೇಟ್ 2 ಪ್ಯಾಕೆಟ್. ಅದು ಬಂಟಿ 10 ತಿಂತೈತೆ ಅಂದ್ರೆ ಅಂದ್ರೆ ತಿಂತಾರೆ. ನುಗ್ಗಿಕಾಯಿ 10 ರೂಪಾಯಿ ಕಮ್ಮಿ. ನುಗ್ಗಿಕಾಯಿ 10 ರೂಪಾಯಿ ಆಯ್ತು. ಬೆಂಡೆಕಾಯಿ ಚಲೋ ಅದಂಗೆ. ಕಾಯಿಪಲ್ಲೆ ಅಲ್ಲಿ ಸರಿನೇ ಇದ್ದಿದ್ದಿಲ್ವ, ಅಷ್ಟು ಚಲೋ ಇಲ್ಲ. ಎಲ್ಲ ಒಣಗಿ ಬಿಸಿಲಿಗೆ ನೋಡಿ ತೊಗೊಂಬಂದೆ. ನೋಡಿ ಇಬ್ಬರು ಕೂಡ ಹೋಗಿದ್ರಿ? ಸಿಬಿಟ್ಯಾಕೆ ಹೋಗಿದ್ದೆ ನಾವು ತೊಗೊಂಬಂದೆ. ಯಾರು ನೋಡಿ 20 ರೂಪಾಯಿ ಟೊಮೆಟೊ. ಇಲ್ಲಿ 30 ರೂಪಾಯಿ ಅಂದ್ರೆ ಮುಂಜಾನೆ 20 ನೋಡಿ.
ಇದು ಹೊತ್ತು ಮಾಡೋದು ಚಲೋ ಅದಾವಂಗ. ಚಲೋ ಅದು. ಏನು ಮೆಣಸಿನ್ಕಾಯಿ, ಬೆಂಡೆಕಾಯಿ, ಅವೇನವ ಹೆಸರ ಬರತ್ತಿಲ್ಲ ಅದು ಬ್ಯಾಗ್. ಹಾಂ, ಅವ್ರಿಕಾಯಿ. ಇದು ಅವ್ರಿಕಾಯಿ. ಬೀನ್ಸು 30 ರೂಪಾಯಿ ಅಂತವ ಪಾವು ಕಿಲೋ. ತರಲಿಲ್ಲ ಮತ್ತು ತುಟ್ಟಿ ಆತ. ಅವ್ರಿಕಾಯಿ ಮತ್ತು ಬೆಂಡೆಕಾಯಿ. ಬದ್ನಿಕಾಯಿನೂ ಚಲೋ ಇಲ್ಲ ಮತ್ತು. ಬೇರೆ ಕ್ಯಾಬೇಜೂ ಬ್ಯಾಡ ಅಂದಿದ್ದೆಲ್ಲ ತರಲಿಲ್ಲ. ಕರ್ಬೇದು ಎಲಿವ ಏನದು ಎಲೆ ಹಾಕೊಳ್ಳಿ ಎಲ್ಲಿ ಅಂತಿಂತವ ಆಗ್ಯಾವ ಎಲಿವ. ಕರ್ಬೇದಿಲ್ಲ. ಅಡಿಕೆ ಎಲೆ ಒಳಗೆ ಎಲೆ ಹಾಕೋತಾರಲ್ಲ ಕರ್ಬೇಕಿಲ್ಲ. ಒಂದು ಎಲೆ ನೋಡಿ ಸಣ್ಣದು ಇದ್ದಿದ್ದಿಲ್ಲ, ಅವ ದೊಡ್ಡದಿತ್ತ. ಮತ್ತು ನೀವು ಇಷ್ಟ ಅಂದಿದ್ರಲ್ಲ ಅದನ್ನು ತರಾಕತ್ರ ಬೇಡ ಸುಮ್ಮ ಅಷ್ಟೇ ಬಿಟ್ಟು ಬಂದೆ. ಇದು ಒಳಗೆ ಹೋಗೈತೆ ನೋಡು ಅಲ್ಲಿ ರೂಮ್ ಒಳಗೆ. ಬುಟ್ಟಿ ಕೊಡಿ, ಬುಟ್ಟೆ ಹಾಕ್ತೀನಿ. ಊಟ ಹಾಕ್ತೀಮ್ಮ ಖಾಲಿ. ಅದು ಹೊರಗೆ ಹೋಗೈತಿ ದೊಡ್ಡದು. ಅದು ಆಗ ಹೋಗೈತಿ, ನೀವು ಇದ್ದಾಗ ಹೋಗೈತಿ. ನೋಡಿ ಕಿತ್ತಾಕತ್ತಿ. ಮತ್ತೆ ಸಕ್ಕರೆ ಹಾಕಿಲ್ಲ ಅಲ್ಲಿ ಇನ್ನೂ. ಅದು ಹಾಲು ಹೊಡೆದಿದ್ದು ಚೆಲ್ಲಿದೆ. ಶಿವೆ ಇರ್ತದೆ. ಎಷ್ಟು ಗ್ಲಾಸ್ ಹಾಕಿ ನೀರು? ಅವ್ರಿಕಾಯಿ ಬೆಂಡೆಕಾಯಿ ಮಾಡಕ್ಕೆ ಬರ್ತೈತಿ. ಜೋಳದ ರೊಟ್ಟಿ ಹಿಟ್ಟು ಒಂದಿಲ್ಲ, ರೊಟ್ಟಿ ಮಾಡಕ್ಕೆ ಬರ್ತೈತಿ. ಏರ್ಲಿ ಮಾಡ್ತೈತಿ. ಅದೇನು ಮಾಡ್ತೈತಂತೆ? ಅದು ತರಕಾರಿ ಸ್ವಚ್ಛ ಮಾಡಂತೈತಿ ಅಂತ. ಕುಂದಾಡಿ ಅದು ಅಲ್ಲಿ ಹೊರಗೆ ಹೋಗೈತಿ. ಅದು ಹೊರಗೆ ಬಾಗ್ಲ ತೆಗೆದ್ಬಿಟ್ರೆ ಸಾಕು. ಹೊರಗೆ ಹೋಗೋದು ಅಂದ್ಬಿಟ್ರೆ ಮತ್ತೊಂದು ಏನಿಲ್ಲ. ಅದು ಬಂಟಿಗೆ ದಿನ ಕಟ್ ನೋಡಿ ಅಲ್ಲಿ ಯಾರ್ಯಾರು ಹಿಂಗೆ ತೊಳಗೆ ಹೊಂಟ್ನು ಕಿತ್ತಾಕತಿ. ಈ ಸತ ಫೋನ್ ಹೋಯ್ತೇನೆ. ನಾನು ಹಿಂಗೆ ಫೋನ್ ಮಾಡಕ್ಕೆ ಅರ್ಜೆಂಟಿಗೆ ಅದಕ್ಕೆ ಬೇಕು ಮತ್ತು ಸುಳ್ಳ ಅಂತ ಗೊತ್ತಿತ್ತು. ಏನಾರಪ್ಪ ಅಂತ ಮತ್ತು ಸ್ವಲ್ಪ ಇದಕ್ಕೆ ತರಕಾರಿ ಗಿಡೇನು ಹಾಕೈತಿ ಅಂತಂದು ಅವಾಗ ಒಯ್ಯಂದೆ. ಅದು ಹಿಡ್ಕೊಂಬಂದೈತಿ ನೋಡಿ, ಕಟ್ ಮಾಡಿ ಹೋಗಿದ್ದು. ಹಾಗೆ ನಿಮ್ಮ ಅಪ್ಪಗೆ ತೋರಿಸಿನಿ.